5 ವಿಮಾನಗಳ ತುಂಬ ಐಫೋನ್ ತುಂಬಿ ಹೊತ್ಕೊಂಡು ಹೋದ ಅಮೆರಿಕ. ಭಾರತದ ಐಫೋನ್ ವೇರ್ ಹೌಸ್ಗಳು ಖಾಲಿ. ನಮಸ್ಕಾರ ಸ್ನೇಹಿತರೆ, ಬರೋಬ್ಬರಿ 5 ವಿಮಾನಗಳ ತುಂಬ ಐಫೋನ್ಗಳನ್ನೇ ತುಂಬಿಕೊಂಡು ಹಾರಿದ್ರೆ ಹೇಗಿರುತ್ತೆ? ಐಫೋನ್ ರಾಬ್ರಿ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಪಲ್ ಕಂಪನಿ ಭಾರತದಲ್ಲಿ ಮತ್ತು ಚೈನಾದಲ್ಲಿ ಇದ್ದಂತಹ ತನ್ನದೇ ಐಫೋನ್ಗಳನ್ನು ದರೋಡೆ ಮಾಡದಂಗೆ ಪೂರಾ ಹೊತ್ಕೊಂಡು 5 ವಿಮಾನಗಳಿಗೆ ತುಂಬಿಕೊಂಡು ಅಯ್ಯೋ ಟೈಮ್ ಆಯಿತು ಹೊರಡಿ ಅಂತ ವಿಮಾನವನ್ನು ಟೇಕ್ ಆಫ್ ಮಾಡಿಸ್ಕೊಂಡು ಹಾರಿಬಿಟ್ಟಿದೆ. ಕಳೆದ ವಾರ ಇಡೀ ಈ ಐಫೋನ್ ಎತ್ಕೊಂಡು ಹಾರೋ ಆಪರೇಷನ್ ಆಪಲ್ ನಡೆಸಿದೆ ಭಾರತ ಮತ್ತು ಚೈನಾದಿಂದ. ಎಷ್ಟೋ 5 ದೊಡ್ಡ ವಿಮಾನಗಳಲ್ಲಿ ಐಫೋನ್ ಹಾಗೂ ಐಪ್ಯಾಡ್ಗಳನ್ನು ತುಂಬಿ ಅರ್ಜೆಂಟ್ ಆಗಿ ರಾತ್ರಿ ಖಂಡಗಳನ್ನು ದಾಟಿಸಿ ಅಮೆರಿಕಕ್ಕೆ ತಲುಪಿಸಿದೆ. 3 ದಿನದ ಅಂತರದಲ್ಲಿ ಲಕ್ಷಾಂತರ ಐಫೋನ್ಗಳು ಆಕಾಶದಲ್ಲಿ ಅರ್ಧ ಭೂಮಿ ಸಂಚಾರ ಮಾಡಿ ಹಾರು ಹೋಗಿವೆ. ಹಾಗಿದ್ರೆ ಆಪಲ್ ಕಂಪನಿಗೆ ಇದ್ದಕ್ಕಿದ್ದಂತೆ ಈ ರೀತಿ ಮಾಡಬೇಕು ಅಂತ ಯಾಕನ್ನಿಸ್ತು? ಒಂದೇ ಸಲ 5 ವಿಮಾನದಲ್ಲಿ ಪೂರ್ತಿ ಐಫೋನ್ ತುಂಬಿಕೊಂಡು 2 ರಾಷ್ಟ್ರ ಭಾರತ ಮತ್ತು ಚೀನಾ ಮೇನ್ ಮಾರ್ಕೆಟ್ಸ್ ಅಲ್ಲಿರೋ ಐಫೋನ್ಗಳನ್ನೆಲ್ಲ ಖಾಲಿ ಮಾಡಿ ತುಂಬಿಕೊಂಡು ಓಡಿ ಹೋಗುವಷ್ಟು ಅನಿವಾರ್ಯತೆ ಏನು ಬಂತು? ಇದರ ಹಿಂದಿರೋ ಉದ್ದೇಶ ಗೊತ್ತಾಗ್ಬಿಟ್ರೆ ನಿಮಗೆ ಈಗಿನ ಪರಿಸ್ಥಿತಿ ಏನು ಕ್ರಿಯೇಟ್ ಆಗಿದೆ ಜಗತ್ತಲ್ಲಿ, ಅದರ ಘೋರತೆ, ಐರನಿ ನಿಮಗೆ ಅರ್ಥ ಆಗುತ್ತೆ. ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 5 ವಿಮಾನಗಳಲ್ಲಿ ಐಫೋನ್ ಪಾರ್ಸೆಲ್. ಎಸ್ ಸ್ನೇಹಿತರೆ, ಕಳೆದ ವಾರ ಆಪಲ್ ಕಂಪನಿ 5 ವಿಮಾನಗಳಲ್ಲಿ ಲಕ್ಷಾಂತರ ಐಫೋನ್ಗಳನ್ನು ಅಮೆರಿಕಾಗೆ ಸಾಗಿಸಿದೆ. ನಿಮ್ಗೆ ಗೊತ್ತಿರ್ಬೋದು, ಭಾರತ ಹಾಗೂ ಚೀನಾದಲ್ಲಿ ದೊಡ್ಡ ಪ್ರಮಾಣದ ಐಫೋನ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇವೆ. ಇಡೀ ಏಷ್ಯಾ, ಯುರೋಪಿಯನ್ ಮಾರ್ಕೆಟ್ಗೆ ಐಫೋನ್ ಸಪ್ಲೈ ಮಾಡೋ ಇಂಪಾರ್ಟೆಂಟ್ ವೇರ್ ಹೌಸ್ಗಳು ಚೈನಾದಲ್ಲಿ ಜಾಸ್ತಿ, ಅದ್ಬಿಟ್ರೆ ಭಾರತದಲ್ಲಿವೆ. ಈ ವೇರ್ ಹೌಸ್ಗಳಲ್ಲಿದ್ದ ಐಫೋನ್ಗಳನ್ನೆಲ್ಲ ತುಂಬಿಕೊಂಡು ಆಪಲ್ ಕಂಪನಿ 3 ದಿನದಲ್ಲಿ ಅಮೆರಿಕಾಗೆ ಹೊತ್ಕೊಂಡು ಹೋಗ್ಬಿಟ್ಟಿದೆ. ಕಾರಣ ಡೆಡ್ಲೈನ್, ಟ್ರಂಪ್ರ ಟ್ಯಾರಿಫ್ ಡೆಡ್ಲೈನ್. 10% ಹಣ ಉಳಿಸೋಕೆ 5 ವಿಮಾನ ಏಪ್ರಿಲ್ 5ರಿಂದ ಭಾರತ ಚೀನಾದಿಂದ ಅಮೆರಿಕಾಗೆ ಹೋಗ್ತಾ ಇರೋ ಐಫೋನ್ಗಳ ಮೇಲೆ 10% ಬೇಸ್ ಲೈನ್ ಟ್ಯಾರಿಫ್ ಬೀಳ್ತಾ ಇದೆ. ಅಂದರೆ ಇಲ್ಲಿಂದ ಅಮೆರಿಕ ಆಮದು ಮಾಡಿಕೊಳ್ಳೋ ಒಂದೊಂದು ಐಫೋನ್ ಬೆಲೆನೂ ಮಿನಿಮಮ್ 10% ಜಂಪ್ ಆಗ್ತಾ ಇದೆ. ಏಪ್ರಿಲ್ 9ರ ನಂತರ ಟ್ರಂಪ್ ಯಾವ್ಯಾವ ರಾಷ್ಟ್ರಗಳಿಗೆ ಎಷ್ಟು ಟ್ಯಾರಿಫ್ ಹಾಕಿದಾರೋ ಅಷ್ಟು ಜಾಸ್ತಿ ಆಗುತ್ತೆ. ಇದೇ ಕಾರಣಕ್ಕೆ ಲಾಸ್ಟ್ ಮಿನಿಟ್ನಲ್ಲಿ ಆಪಲ್ ಈ ರೀತಿ ಆ್ಯಕ್ಷನ್ಗಿಳಿದಿದೆ. ಹೇಗಾದರೂ ಮಾಡಿ ಒಂದೇ ಉಂಟಾಗೋ ಭಾರಿ ನಷ್ಟವನ್ನು ತಡಿಬೇಕು, ಕಡಿಮೆ ಡ್ಯೂಟಿ ಇರೋ ಟೈಮ್ನಲ್ಲೇ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಅಂತ ಲಾಸ್ಟ್ ಮಿನಿಟ್ನಲ್ಲಿ ಡಿಸೈಡ್ ಮಾಡ್ತು. ಅದರಂತೆ ಡೆಡ್ಲೈನ್ಗೂ ಮುಂಚೆ ಅಂದರೆ ಮಾರ್ಚ್ ಕೊನೆಯ ವಾರದಲ್ಲಿ 5 ವಿಮಾನ ಬಳಸಿ ಭಾರತ ಚೀನಾದ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳಲ್ಲಿದ್ದ ಸ್ಟಾಕ್ನೆಲ್ಲ ಶಿಫ್ಟ್ ಮಾಡ್ಕೊಂಡಿದೆ. ಆ ಡೆಡ್ಲೈನ್ ತಪ್ಪಿ ಇನ್ನೂ ಸ್ವಲ್ಪ ಲೇಟ್ ಆಗಿದ್ದಿದ್ರೆ, ಏಪ್ರಿಲ್ 9 ದಾಟಿಬಿಟ್ಟಿದ್ರೆ ರೆಸಿಪ್ರೋಕಲ್ ಟ್ಯಾರಿಫ್ ಕೂಡ ಅನ್ವಯ ಆಗ್ಬಿಡ್ತಿತ್ತಲ್ಲ. ಏಪ್ರಿಲ್ 5ರಿಂದ 10%, ಏಪ್ರಿಲ್ 9ರ ನಂತರವೂ ಸಾಗಿಸಿರಲಿಲ್ಲ ಅಂದಿದ್ರೆ ಭಾರತದ ಮೇಲೆ 26% ಹಾಕಿದಾರಲ್ಲ, ಅದು ಚೀನಾ ಮೇಲೆ ಹಾಕಿದಾರಲ್ಲ ರೆಸಿಪ್ರೋಕಲ್ ಟ್ಯಾರಿಫ್, ಅದು ಕೂಡ ಎಲ್ಲ ಅನ್ವಯ ಆಗ್ತಿತ್ತು. ಹಾಗಾಗಿ ವಿಮಾನಗಳಲ್ಲಿ ತುಂಬಿಕೊಂಡು ಹಾರಿದ್ದಾರೆ. 2025ರ ಆರಂಭದಲ್ಲಿ ಭಾರತದಿಂದ ಅಮೆರಿಕಾಗೆ 11,000 ಕೋಟಿ ರೂಪಾಯಿ ಮೌಲ್ಯದ ಐಫೋನ್ ರಫ್ತಾಗ್ತಿತ್ತು. ಆದರೆ ಮಾರ್ಚ್ನಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿ 20,000 ಕೋಟಿಗೆ ತಲುಪಿದೆ. ಮಾರ್ಚ್ ಕೊನೆಯ ವಾರದಲ್ಲೇ ಶಿಪ್ಪಿಂಗ್ ಆಗಿದ್ರು ಈ ರಿಪೋರ್ಟ್ ಇತ್ತೀಚೆಗೆ ಹೊರಗೆ ಬಂದಿದೆ. ಹಾಗಿದ್ರೆ ಭಾರತ ಮತ್ತು ಚೀನಾದಲ್ಲಿ ಉತ್ಪಾದನೆಯಾಗೋ ಐಫೋನ್ಗಳಿಗೆ ಇಲ್ಲೇ ಮಾರ್ಕೆಟ್ ಇದೆಯಲ್ಲ, ಇಲ್ಲೇ ಮಾರಿ ಲಾಭ ಪಡಿಬೋದಾಗಿತ್ತು. ಅರ್ಜೆಂಟ್ನಲ್ಲಿ ಹೊತ್ಕೊಂಡು ಹೋಗಿರೋ ಅವಶ್ಯಕತೆ ಏನಿತ್ತು ಅಂತ ನಿಮಗೆ ಅನಿಸ್ಬೋದು. ಟ್ಯಾರಿಫ್ ಹಾಗೂ ಉತ್ಪಾದನೆಯ ಸೂಕ್ಷ್ಮತೆ ಇರೋದೇ ಇಲ್ಲಿ. ಈ ಟ್ಯಾರಿಫ್ ಐಫೋನ್ ಹಾಗೂ ಇತರ ಅಮೆರಿಕನ್ ಉತ್ಪಾದಕರಿಗೆ ಯಾವ ರೀತಿ ಹೊಡೆತ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ, ಆಶ್ಚರ್ಯ ಆಗುತ್ತೆ. ದಿಕ್ಕಾಪಾಲಾಯಿತು ಸಪ್ಲೈ ಚೈನ್. ಐಫೋನ್ ಬೆಲೆ 43% ರೈಸ್. ಸ್ನೇಹಿತರೆ, ಟ್ರಂಪ್ ಟ್ಯಾರಿಫ್ನಿಂದ ಆಪಲ್ ಕಂಪನಿ ತನ್ನ ಪ್ರಾಡಕ್ಟ್ಗಳ ಬೆಲೆ 43% ಜಾಸ್ತಿ ಮಾಡದೆ ಬೇರೆ ದಾರಿನೇ ಇಲ್ಲ ಅನ್ನೋ ರೀತಿ ಆಗೋಗಿದೆ. ಅದು ಯಾಕೆ ಅಂತ ಹೇಳೋಕೆ ಮುಂಚೆ ಈಗ ಆಪಲ್ ಅಮೆರಿಕಾಗೆ ಐಫೋನ್ ಹೊತ್ಕೊಂಡು ಹೋಗಿರೋದು ಯಾಕೆ ಅಂತ ನೋಡೋಣ. ಸಾಮಾನ್ಯವಾಗಿ ಸರ್ಕಾರ ವಿಧಿಸೋ ಟ್ಯಾರಿಫನ್ನು ಕಂಪನಿಗಳು ಗ್ರಾಹಕರಿಗೆ ಶಿಫ್ಟ್ ಮಾಡ್ತವೆ. ಇದೇ ಕಾರಣಕ್ಕೆ ಟ್ಯಾರಿಫ್ನಿಂದ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳೋದು. ಆದರೆ ಸದ್ಯಕ್ಕೆ ಆಪಲ್ ಕಂಪನಿ ಅಮೆರಿಕ, ಭಾರತ ಸೇರಿದಂತೆ ಎಲ್ಲ ದೇಶಗಳಲ್ಲೂ ಈಗಿರೋ ಬೆಲೆಯನ್ನು ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಕಾರಣ ಹಣದುಬ್ಬರ ಜಾಸ್ತಿಯಾಗಿ ಈಗ ಆಲ್ರೆಡಿ ಐಫೋನ್ ಮಾರಾಟ ಕಮ್ಮಿ ಆಗಿರೋದು. ಸೊ ಕಂಪನಿ ಕನಿಷ್ಠ 2-3 ತಿಂಗಳಾದರೂ ಇರೋ ರೇಟನ್ನೇ ಮೇಂಟೈನ್ ಮಾಡೋ ಪ್ರಯತ್ನ ಮಾಡ್ತಿದೆ. ಆಪಲ್ ಕಂಪನಿಯ ಅತಿ ದೊಡ್ಡ ಮಾರ್ಕೆಟ್ ಅಮೆರಿಕ, ಅತಿ ಹೆಚ್ಚು ಸ್ಟೋರ್ಸ್ ಇರೋದು ಅಮೆರಿಕದಲ್ಲೇ. ಸೊ ಸದ್ಯಕ್ಕೆ ಅಮೆರಿಕದಲ್ಲಿ 3 ತಿಂಗಳಿಗಾಗುವಷ್ಟು ಸ್ಟಾಕ್ ಇಟ್ಕೊಂಡ್ರೆ ಇದೇ ಬೆಲೆ ಮೇಂಟೈನ್ ಮಾಡಬಹುದು ಅನ್ನೋದು ಕಂಪನಿ ಲೆಕ್ಕಾಚಾರ. ಹಾಗಿದ್ರೆ ಅದಾದಮೇಲೆ ಐಫೋನ್ ಬೆಲೆ ಜಾಸ್ತಿ ಆಗುತ್ತಾ? ಐಫೋನ್ ಬಿಟ್ಟು ಇನ್ಯಾವ ವಸ್ತುಗಳ ಬೆಲೆ ಏರಿಕೆ ಆಗ್ಬೋದು?
ಚೀನಾದಲ್ಲಿ $30, ಅಮೆರಿಕದಲ್ಲಿ $300. ಸ್ನೇಹಿತರೆ, ಆಪಲ್ನಂತಹ ಸಾಕಷ್ಟು ಅಮೆರಿಕನ್ ಕಂಪನಿಗಳು ಭಾರತ ಚೀನಾದಲ್ಲಿ ಉತ್ಪಾದನೆ ಮಾಡ್ತಿರೋದಕ್ಕೆ ಕಾರಣ ಚೀಪ್ ಲೇಬರ್. ಟೆಸ್ಲಾದಂತಹ ಕಂಪನಿಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಭಾರತದಿಂದ ಕಾರುಗಳ ಬಿಡಿ ಭಾಗಗಳನ್ನು ತರಿಸ್ಕೊಳ್ತಿರೋದು ಕೂಡ ಕಾರಣ ಚೀಪ್ ಲೇಬರ್ ಹಾಗೂ ಚೀಪ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಿಂದ. ಟ್ರಂಪ್ ಟ್ಯಾರಿಫ್ ಹಾಕ್ತಿರೋದೇ ಎಲ್ಲ ಕಂಪನಿಗಳು ವಾಪಸ್ ಅಮೆರಿಕಾಗೆ ಬಂದು ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲವನ್ನ ಮಾಡಲಿ ಅಂತ. ಆದರೆ ಅನಲಿಸ್ಟ್ಗಳ ಪ್ರಕಾರ ಆಪಲ್ ಕಂಪನಿ ಕೇವಲ ಅಸೆಂಬ್ಲಿ ಲೈನ್ ಅಮೆರಿಕಾಗೆ ಶಿಫ್ಟ್ ಮಾಡಿದ್ರೂ ಕೂಡ ಲೇಬರ್ ಕಾಸ್ಟ್ $30ನಿಂದ $300ಗೆ ಹೋಗುತ್ತೆ. ಅಂದರೆ ಚೀನಾದಲ್ಲಿ ಲೇಬರ್ ಕಾಸ್ಟ್ $30, ಅಮೆರಿಕದಲ್ಲಿ $300ಗೂ ಅಧಿಕ ಆಗುತ್ತೆ. ಜೊತೆಗೆ ಆಪಲ್ ಕಂಪನಿ ಸದ್ಯಕ್ಕೆ ಚೀನಾದ ಬೃಹತ್ ಸಪ್ಲೈ ಚೈನ್ಗೆ ಅಡಾಪ್ಟ್ ಆಗಿ ಹೋಗಿದೆ, ಚೀನಾ ಮೇಲೆ ಡಿಪೆಂಡ್ ಆಗಿ ಹೋಗಿದೆ. ಟ್ರಂಪ್ ನೋಡಿದ್ರೆ ಚೀನಾ ಮೇಲೆನೆ 54% ಟ್ಯಾರಿಫ್ ಅಂತ ಜಡಿದು ಬಿಟ್ಟಿದ್ದಾರೆ. ಹಾಗಾಗಿ ಆಪಲ್ ಪರಿಸ್ಥಿತಿ ಈಗ ಒಂದ್ ಸೈಡ್ ಮಾತ್ರ ಕಚ್ಚದಂಗಾಗಿಲ್ಲ, ಸರ್ವ ದಿಕ್ಕುಗಳಿಂದಲೂ ಕಚ್ಚದಂಗಾಗಿದೆ. ಈಗ ಐಫೋನ್ ಮೊದಲೇ ಪ್ರೀಮಿಯಂ ಪ್ರಾಡಕ್ಟ್, ಈಗ ಟ್ಯಾರಿಫ್ನಿಂದಾಗಿ ಚೀನಾದಲ್ಲಿ ಕಡಿಮೆ ಬೆಲೆಗೆ ತಯಾರಿಸಿ ಆಮದು ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. 54% ಅಮೆರಿಕದ ಬಾರ್ಡರ್ ದಾಟಬೇಕಾದ್ರೆ ಜಂಪ್ ಆಗುತ್ತೆ ರೇಟ್. ಇದೇ ಕಾರಣಕ್ಕೆ ಅನಲಿಸ್ಟ್ಗಳು ಆಪಲ್ ಪ್ರಾಡಕ್ಟ್ಗಳ ಬೆಲೆ 43% ಆದರೂ ಜಾಸ್ತಿ ಆಗಬೇಕು ಅಥವಾ ಜಾಸ್ತಿ ಆಗಬಹುದು ಅಂತ ಹೇಳ್ತಿರೋದು. ಐಫೋನ್, ಐಪ್ಯಾಡ್ಸ್, ಮ್ಯಾಕ್ಬುಕ್, ಏರ್ಪಾಡ್ಸ್ ಎಲ್ಲ ಪ್ರಾಡಕ್ಟ್ಸ್ ಬೆಲೆ ಏರೋದು ಆಲ್ಮೋಸ್ಟ್ ಕಟ್ಟಿಟ್ಟ ಬುತ್ತಿ. ಇದು ಕೇವಲ ಆಪಲ್ ಕಥೆ ಅಲ್ಲ, ಸಾಕಷ್ಟು ಗ್ಲೋಬಲ್ ಬ್ರ್ಯಾಂಡ್ಗಳಿಗೆ ಹೊಡೆತ ಕೊಡುತ್ತೆ. ಉದಾಹರಣೆಗೆ ನೈಕಿ ಹಾಗೂ ಅಡಿಡಾಸ್ ತಗೊಳ್ಳಿ. ನೈಕಿ ಅಮೆರಿಕದೇ, ಆದರೆ ಅರ್ಧಕ್ಕರ್ಧ ನೈಕಿ ಶೂ ತಯಾರಾಗೋದು ವಿಯೆಟ್ನಾಂನಲ್ಲಿ. ಕಾಲು ಭಾಗಕ್ಕಿಂತ ಹೆಚ್ಚು ಅಡಿಡಾಸ್ ಸ್ನೀಕರ್ಸ್ ಅಲ್ಲೇ ತಯಾರಾಗುತ್ತೆ. ಈ ವಿಯೆಟ್ನಾಂ ಮೇಲೆ ಟ್ರಂಪ್ 46% ಟ್ಯಾರಿಫ್ ಹಾಕಿದ್ದಾರೆ. ಅಲ್ಲಿಗೆ ಸಪ್ಲೈ ಚೈನ್ ವ್ಯತ್ಯಯ ಆಗೋದ್ರಲ್ಲಿ ಏನೂ ಡೌಟ್ ಇಲ್ಲ. ಈ ಸ್ನೀಕರ್ಸ್ಗಳ ಬೆಲೆ ಭಾರತ ಸೇರಿ ಜಾಗತಿಕವಾಗಿ ಜಾಸ್ತಿ ಆಗ್ಬೋದು. ಮುಖ್ಯವಾಗಿ ಅಮೆರಿಕದಲ್ಲಿ ಯಾವ ರೀತಿ ಬೆಲೆ ಜಾಸ್ತಿ ಆಗುತ್ತೆ, ಯಾಕೆ ಅಲ್ಲಿನ ಜನ ಟ್ರಂಪ್ ವಿರುದ್ಧ ರೊಚ್ಚಿಗೆ ಹೇಳ್ತಾ ಇದ್ದಾರೆ ಅಂದರೆ, ಅಮೆರಿಕದ ಕೃಷಿ ಭೂಮಿ ಟೀ, ಕಾಫಿ ಬೆಳೆ ಕಂಡಿಲ್ಲ, ಅಲ್ಲಿ ಅವುಗಳನ್ನು ಬೆಳೆಯಲ್ಲ. ಟೀ, ಕಾಫಿಗೆ ಭಾರತದಂತಹ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಟ್ಯಾರಿಫ್ ಹಾಕೊಂಡಿದ್ದಾರೆ. ಅಮೆರಿಕದವರು ಒಂದು ಕಾಫಿ ಅಥವಾ ಟೀ ಬಿಡಬೇಕು, ಇಲ್ಲ ಜಾಸ್ತಿ ಬೆಲೆ ಕೊಟ್ಟು ಕುಡಿಬೇಕು. ಅಮೆರಿಕದ ಫುಡ್ ಸಪ್ಲೈನಲ್ಲಿ 15% ವಿದೇಶಗಳಿಂದ ಹೋಗುತ್ತೆ. ಅಮೆರಿಕನ್ಸ್ ಇಷ್ಟಪಟ್ಟು ತಿನ್ನೋ ಆವಕ್ಯಾಡೋ ಅಥವಾ ಬೆಣ್ಣೆಹಣ್ಣು, ಬಟರ್ ಫ್ರೂಟ್ 80% ಇಂಪೋರ್ಟೆಡ್. ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಸೀ ಫುಡ್ ಕೂಡ ಆಮದು ಮಾಡ್ಕೊಳ್ತಾರೆ. ಮೀನು ಹಿಡಿತೆಲ್ಲ ಕೂರಲ್ಲ ಅಮೆರಿಕನ್ಸ್ ಜಾಸ್ತಿ. ಭಾರತ ಕೂಡ ಅಮೆರಿಕಾಗೆ ಸೀ ಫುಡ್ ಕಳಿಸುತ್ತೆ, ಬಾಸ್ಮತಿ ರೈಸ್ ಕಳಿಸುತ್ತೆ. ಅಲ್ಲದೆ ಅಮೆರಿಕ ಚುನಾವಣೆ ಟೈಮ್ನಲ್ಲಿ ಮೊಟ್ಟೆ ಬೆಲೆ ಜಾಸ್ತಿ ಇದ್ದಾಗ ಟ್ರಂಪ್ ತಾವು ಅಧಿಕಾರಕ್ಕೆ ಬರ್ತಿದ್ದಂತೆ ಮೊಟ್ಟೆ ಬೆಲೆ ಇಳಿಸ್ಬಿಡ್ತೀನಿ ಅಂತ ಹೇಳಿದರು. ಈಗ ಮೊಟ್ಟೆ ಇಳಿಸೋಕೆ ಟ್ರಂಪ್ ಖುದ್ದು ತಾವೇ ಮೊಟ್ಟೆ ಇಡಬೇಕಾಗತ್ತೆ, ದಿನಕ್ಕೆ ಒಂದು ಹಲವಾರು ಕೋಟಿ ಮೊಟ್ಟೆಗಳನ್ನ. ಇಲ್ಲ ಅಂದರೆ ಬಹಳ ಕಷ್ಟ. ಟ್ಯಾರಿಫ್ನಿಂದ ಅಮೆರಿಕಾಗೆ ಮೊಟ್ಟೆ ಆಮದಾಗೋದು ಕಡಿಮೆ ಆಗಿಬಿಡುತ್ತಿಲ್ಲ ಅಂದರೆ ಇರೋ ಮೊಟ್ಟೆಗಳ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಪುಟಿನ್ ಮಹಿಳೆಯರಿಗೆಲ್ಲ ಟಾಸ್ಕ್ ಕೊಟ್ಟಿದ್ರಲ್ಲ, ರಷ್ಯಾದಲ್ಲಿ ಯುದ್ಧ ಶುರುವಾಗಿದೆ, ಯಾರು ಯೋಜನತೆ ಇಲ್ಲ, ರಷ್ಯಾದಲ್ಲಿ ಪಾಪ್ಯುಲೇಷನ್ ಕಮ್ಮಿ ಆಗ್ತಿದೆ, ಜಾಸ್ತಿ ಮಕ್ಕಳನ್ನು ಹೆತ್ತುಕೊಟ್ರೆ ಮಹಿಳೆಯರಿಗೆ ಬಹುಮಾನ ಕೊಡ್ತೀನಿ ಅಂತ. ಹಾಗೆ ಎಲ್ಲ ಹೆಂಟೆಗಳಿಗೆ ಟ್ರಂಪ್ ಈಗ ಬಹುಮಾನ ಕೊಡಬೇಕು. ಹಾಕ್ರಿ ಮೊಟ್ಟೆ ಹಾಕ್ರಿ ಅಂತ ಹೇಳಿ ಕೋಳಿಗಳನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಒಳ್ಳೆ ಫನ್ನಿ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾರೆ ಟ್ರಂಪ್ ಮಹಾಶಯ. ಒಟ್ಟಾರೆಯಾಗಿ ಅಮೆರಿಕದಲ್ಲಿ ಎಲ್ಲ ಇಂಪೋರ್ಟೆಡ್ ದಿನಸಿ ಸರಕುಗಳ ಬೆಲೆ, ಆಮದಾಗೋ ಎಲ್ಲ ಸರಕುಗಳ ಬೆಲೆ ಏರ್ತಾ ಇದ್ದಾವೆ. ಅಮೆರಿಕನ್ ಬಟ್ಟೆ ಬ್ರ್ಯಾಂಡ್ಗಳು ಕ್ಯಾಲ್ವಿನ್ ಕ್ಲೇನ್, ಟಾಮಿ ಹಿಲ್ಫಿಗರ್, ಅಂಡರ್ ಆರ್ಮರ್ ಹೆಚ್ಚು ತಯಾರಾಗೋದು ಬಾಂಗ್ಲಾ, ವಿಯೆಟ್ನಾಂ, ಚೀನಾದಲ್ಲಿ. ಆ ಎಲ್ಲ ರಾಷ್ಟ್ರಗಳ ಮೇಲೂ ಟ್ಯಾರಿಫ್ ಜಾಸ್ತಿ ಇದೆ. ಹಾಗಾಗಿ ಕ್ಲಾತಿಂಗ್ ಸಪ್ಲೈ ಚೈನ್ ಡಿಸ್ರಪ್ಟ್ ಆಗಿ ಅವುಗಳ ಬೆಲೆನೂ ಅಮೆರಿಕದಲ್ಲಿ ಏರಿಕೆ ಆಗ್ಬೋದು. ಏನು ಅಮೆರಿಕದಲ್ಲಿ ಬಳಕೆಯಾಗ್ತಿರೋ ವಾಷರ್, ಡ್ರಯರ್, ಕ್ಲೀನರ್ಗಳೆಲ್ಲ ಇಂಪೋರ್ಟೆಡ್. ಅಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋ ಕಲ್ಚರ್, ಕಸ ಗುಡಿಸೋ ಕಲ್ಚರ್ ಬಹಳ ಕಮ್ಮಿ. ಈಗ ಇಂಪೋರ್ಟೆಡ್ ಹೋಮ್ ಅಪ್ಲಯನ್ಸಸ್ ಎಲ್ಲ ಕಾಸ್ಟ್ಲಿ ಆಗೋ ಸಾಧ್ಯತೆ ಇದೆ. ಏನು ಮಾಡ್ತಾರೆ ಟ್ರಂಪು? ಇನ್ನು ಮದ್ಯಪ್ರಿಯ ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ಎಣ್ಣೆಯನ್ನು ತರಿಸ್ಕೊಂಡು ಹುಯ್ಕೊಳ್ಳುತ್ತೆ. ಅದರಲ್ಲೂ ಯುರೋಪ್, ಕೆನಡಾ, ಮೆಕ್ಸಿಕೋ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಜಾಸ್ತಿ. ಆದರೆ ಈ ಎಲ್ಲ ರಾಷ್ಟ್ರಗಳ ಮೇಲೂ ಟ್ಯಾರಿಫ್ ಹಾಕಿ ಟೆನ್ಷನ್ಗೆ ಎಣ್ಣೆ ಹೊಡೆಯೋಣ ಅಂದರೂ ಕೂಡ ಅದರ ರೇಟು ಜಾಸ್ತಿ ಆಗೋ ರೀತಿ ಮಾಡ್ಕೊಂಡಿದ್ದಾರೆ ಈಗ ಅಮೆರಿಕನ್ಸ್ಗೆ ಟ್ರಂಪ್. ಸ್ವಿಟ್ಜರ್ಲ್ಯಾಂಡ್ ಮೇಲೆ 31% ಟ್ಯಾರಿಫ್ ಹಾಕಿದ್ದಾರೆ. ಆದರೆ ರೋಲೆಕ್ಸ್ ಸೇರಿದಂತೆ ಐಕಾನಿಕ್ ಸ್ವಿಸ್ ವಾಚಸ್ ಅಲ್ಲಿ ಮಾತ್ರ ತಯಾರಾಗೋದು. ಎಲ್ಲ ದೇಶಗಳು ಅಲ್ಲಿಂದಲೇ ಇಂಪೋರ್ಟ್ ಮಾಡ್ಕೊಳ್ತಿರೋದು. ಮೊದಲೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಲಕ್ಸುರಿ ವಾಚಸ್ ಇನ್ನೂ ಎಕ್ಸ್ಪೆನ್ಸಿವ್ ಆಗುತ್ತೆ ಅಮೆರಿಕನ್ಸ್ ಪಾಲಿಗೆ. ಇನ್ನು ವಾಹನಗಳ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಇಂಪೋರ್ಟೆಡ್ ಕಾರ್ಗಳಿಗೆ ಸಪರೇಟಾಗಿ 25% ಟ್ಯಾರಿಫ್ ಹಾಕಿದ್ದಾರೆ. ಇದರ ಜೊತೆಗೆ ಕೈಗಾರಿಕೆಗಳಿಗೆ ಬಳಸೋ ಹೆವಿ ಮಷಿನರಿ ಕೂಡ ಅಮೆರಿಕದಲ್ಲಿ ದುಬಾರಿಯಾಗಲಿವೆ. ಅಮೆರಿಕದಲ್ಲಿ ಈಗ ಆಲ್ರೆಡಿ ಮನೆಗಳ ಬೆಲೆ ಐತಿಹಾಸಿಕ ದಾಖಲೆ ಮಟ್ಟದಲ್ಲಿದೆ, ರೇಟ್ ಜಾಸ್ತಿ ಆಗಿಬಿಟ್ಟಿದ್ದಾವೆ.
ಆದರೆ ಅಮೆರಿಕನ್ ಮನೆ ನಿರ್ಮಾಣಕ್ಕೆ ಬಳಸೋ ಬೋರ್ಡ್ ಫೀಟ್ ಅಂದರೆ ಹಲಗೆಗಳಿಗೆ ಅಮೆರಿಕ ಇಂಪೋರ್ಟ್ಸ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ. ಅದರಲ್ಲೂ ಕ್ಯಾನಡಾದಿಂದ ದೊಡ್ಡ ಪ್ರಮಾಣದ ಬೋರ್ಡ್ ಫೀಟ್ ಹಾಗೂ ಇತರ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇಂಪೋರ್ಟ್ ಆಗುತ್ತೆ. ಆದ್ರೀಗ ಟ್ಯಾರಿಫ್ನಿಂದ ಮನೆ ನಿರ್ಮಾಣ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಅಂದಾಜುಗಳ ಪ್ರಕಾರ ಸರಾಸರಿ ಮನೆಗಳ ಬಾಡಿಗೆ ವೆಚ್ಚ ಸುಮಾರು $9,200, ಅಂದರೆ ಸುಮಾರು 7.8 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ. ಲಾಂಗ್ ಟರ್ಮ್ನಲ್ಲಿ ಹೇಳೋಕ್ಕಾಗಲ್ಲ ಟ್ರಂಪ್ ಏನು ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಅವ್ರ ರಾಷ್ಟ್ರದಲ್ಲೇ ಫ್ಯಾಕ್ಟ್ರಿ ಸೆಟಪ್ ಮಾಡಿಕೊಂಡು ಚೀಪ್ ಲೇಬರ್ ಹೆಂಗಾದರೂ ಅರೇಂಜ್ ಮಾಡಿಕೊಂಡು ಚೀನಾದಿಂದ, ಭಾರತದಿಂದ, ಬಾಂಗ್ಲಾದಿಂದ, ವಿಯೆಟ್ನಾಂನಿಂದ ಹೋಗೋ ಕಾಸ್ಟ್ಗೇ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅವ್ರು ಏನು ಸರ್ಕಸ್ ಮಾಡ್ತಾರೋ ಅದು ಹೆಂಗೆ ವ್ಯವಸ್ಥೆ ಆಗುತ್ತೋ, ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಸ್ಥಾಪನೆಯಾಗಿ ರೆಡಿಯಾಗಿ ಅದಕ್ಕೆ ಇವರಿಗೆ ಸ್ಕಿಲ್ಡ್ ಚೀಪ್ ಲೇಬರು ಕೂಡ ಸಿಕ್ಕಿ ಅದು ಯಾವಾಗ ಹೆಂಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಅಥವಾ ಸ್ವಲ್ಪ ಟೈಮ್ ಬಿಟ್ಟು 1 ತಿಂಗಳು ಅಥವಾ 1 ವರ್ಷನೋ 6 ತಿಂಗಳು ಬಿಟ್ಟು ಓಕೆ ಬಂದ್ರೆ ದಾರಿಗೆ ಬಂದ್ರೆ ಸ್ವಲ್ಪ ಎಲ್ಲರೂ ಕಮ್ಮಿ ಮಾಡಿದ್ರೆ ನಾನು ಕಮ್ಮಿ ಮಾಡ್ತೀನಿ ಅಂತ ಕಮ್ಮಿ ಮಾಡಿದ್ರು ಮಾಡ್ಬೋದು ಇವರು. ಬಟ್ ಹೀಗೆ ಮುಂದುವರೆದ್ರೆ, ಇವಾಗಿರೋ ಥರ ಮುಂದುವರೆದ್ರೆ ನಾವು ಹೇಳ್ತಿರೋದು ಶಾರ್ಟ್ ಟರ್ಮ್ನಲ್ಲಿ ಬಹಳ ಕಷ್ಟ ಆಗುತ್ತೆ. ಸಾಕಷ್ಟು ದಿನಬಳಕೆ ವಸ್ತುಗಳು ದುಬಾರಿಯಾಗಿ ಇಮ್ಮಿಡಿಯೇಟ್ಲಿ ಸಂಕಷ್ಟಕ್ಕೆ ತುತ್ತಾಗ್ತಾರೆ ಅಮೆರಿಕನ್ಸ್. ಹಾಗಾಗಿ ಬೀದಿಗಿಳಿದು ಟ್ರಂಪ್ ವೋಟ್ ಹಾಕಿದವರು ಕೂಡ ಈಗ ಬಾಯಿಗೆ ಬಂದಂಗೆ ಬಯೋಕ್ಕೆ ಶುರು ಮಾಡಿದ್ದಾರೆ. ಅವ್ರ ಪಾರ್ಟಿ ಒಳಗೇನೆ ಅಸಮಾಧಾನ ಜೋರಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನನ್ಸುತ್ತೆ? ಹೇಗಿದೆ ಟ್ರಂಪ್ 2.0ನ ಭರ್ಜರಿ ಓಪನಿಂಗ್? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.